ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ಯೂಟ್ಯೂಬ್ ಅಲ್ಲಿ ಬಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ ಅವ್ರಿಗಾಗಿ ಈ ವಿಡಿಯೋ. ದಯವಿಟ್ಟು ಇದನ್ನ ಕೊನೆವರೆಗೂ ಆದ್ರೆ ನೋಡಿ ವಿಷಯ ತಿಳ್ಕೊಳ್ಳಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ ಅಥವಾ ವ್ಯೂಸ್ ಬರ್ತಾ ಇರಲ್ಲ ಅಂತ ಹೋದ್ರೆ ದಯವಿಟ್ಟು ಇದನ್ನ ನೋಡ್ಲೇಬೇಕು. ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಒಳ್ಳೆ ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದಲ್ದೆ ಅದಕ್ಕೂ ಮೇಲಾಗಿ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಅವಾಗ್ಲೇ ವ್ಯೂಸ್ ಇನ್ಕ್ರೀಸ್ ಆಗತ್ತೆ. ಇದು ಅಷ್ಟು ದಿನ ಯಾರಿಗೂ ಅರ್ಥ ಆಗಲ್ಲ, ಗೊತ್ತಾಗೋದು ಇಲ್ಲ. ಯೂಟ್ಯೂಬ್ ಹೊಸದಾಗಿ ಯಾರು ಬಂದಿರ್ತಿರೋ ಫಸ್ಟ್ ವಿಷಯನೇ ಗೊತ್ತಿರಲ್ಲ ನಮ್ಗೆ. ವಿಡಿಯೋ ಮಾಡಿರ್ತೀವಿ, ಅಪ್ಲೋಡ್ ಮಾಡಿರ್ತೀವಿ, ಅಷ್ಟ್ ಮಾತ್ರ ಗೊತ್ತಿರತ್ತೆ ಅಷ್ಟೇ. ಆದ್ರೆ ಅದಕ್ಕೆ ಮೇಲೆ ಇನ್ನೂ ವಿಷಯಗಳಿದೆ ಅನ್ನೋದನ್ನ ಯಾರು ತಿಳ್ಕೊಂಡಿರಲ್ಲ. ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ತಿಳ್ಕೊಂತ ಹೋಗ್ತಾ ಇರ್ತೀವಿ. ವ್ಯೂಸ್ ಬಂದಿಲ್ಲ ಅಂತ ಅದೇ ಕೆಲಸದಲ್ಲಿ ಕೂತ್ಕೊಂಡು ಓಡಾಡೋರಿಗೆ ಅದರ ಬಗ್ಗೆ ವಿಡಿಯೋಗಳನ್ನ ನೋಡೋದಕ್ಕೆ ಅಥವಾ ಇಂಟ್ರೆಸ್ಟ್ ತೋರಿಸಿ ಸರ್ಚ್ ಮಾಡಿ ಯಾರ್ಯಾರು ನೋಡ್ತಾ ಇರ್ತಾರೋ ಅಂತವ್ರಿಗೊಂದು ಸ್ವಲ್ಪ ಐಡಿಯಾ ಬಂದಿರತ್ತೆ ಅಷ್ಟೇ. ಅದ್ ಬಿಟ್ರೆ ಹೊಸಬ್ರಿಗೆ ಯಾರಿಗೂ ಐಡಿಯಾನೇ ಇರಲ್ಲ. ಹಂಗಾಗಿ ಈ ವಿಡಿಯೋನ ಯಾರ್ಯಾರೆಲ್ಲ ಹೊಸಬ್ರು ಇದ್ದೀರಾ ಅಥವಾ ಹೊಸದಾಗಿ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಗೊತ್ತಿಲ್ಲದೆ ಇರೋಂಥವ್ರು ತಿಳ್ಕೊಳ್ಳಿ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಈ ವಿಡಿಯೋ ಒಳ್ಳೆ ಒಂದು ಕ್ವಾಲಿಟಿ ವಿಡಿಯೋ ಇರತ್ತೆ, ಒಳ್ಳೆ ಕಂಟೆಂಟ್ ಇರತ್ತೆ. ಅಪ್ಲೋಡ್ ಮಾಡಿರ್ತೀರಾ ಆದ್ರೆ ವ್ಯೂಸ್ ಕಡಿಮೆ ಇರತ್ತೆ, ನೀವು ಅಂದ್ಕೊಂಡಷ್ಟು ಇರಲ್ಲ. ಕಾರಣ ಏನಾಗತ್ತಂದ್ರೆ ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಒಳ್ಳೆ ಒಂದು ಥಂಬ್ನೈಲ್ ನ ಕ್ರಿಯೇಟ್ ಮಾಡಿರ್ಬೇಕಾಗತ್ತೆ. ವಿಡಿಯೋ ಮಾಡೋದ್ರ ಜೊತೆಗೆ ಒಳ್ಳೆ ಕಂಟೆಂಟ್ ವಿಡಿಯೋ ಏನೋ ಮಾಡಿರ್ತೀರಾ, ಆ ಮಾಡೋದ್ರ ಜೊತೆಗೆ ನೀವು ಒಳ್ಳೆ ಥಂಬ್ನೈಲ್ ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಈ ಥಂಬ್ನೈಲ್ ನ ನೋಡಿ ತುಂಬಾ ಜನ ಇಂಪ್ರೆಸ್ ಆಗಿ ಕ್ಲಿಕ್ ಮಾಡೋ ಚಾನ್ಸಸ್ ತುಂಬಾ ಇರತ್ತೆ ಯೂಟ್ಯೂಬ್ ಅಲ್ಲಿ. ಈ ಥಂಬ್ನೈಲ್ ಅನ್ನೋದೇ ಸುಮಾರು ಜನಕ್ಕೆ ಗೊತ್ತಿಲ್ಲ. ಥಂಬ್ನೈಲ್ ನ ಫಸ್ಟ್ ಆದಷ್ಟು ಕ್ರಿಯೇಟ್ ಮಾಡೋದನ್ನ ಕಲಿಬೇಕು. ಥಂಬ್ನೈಲ್ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರೋ ಕಾರಣ ಅದನ್ನ ಏನು ಯಾಕಡೆ ಅಂತಂದ್ರೆ ಕೆಲ್ಸ್ಕೊಳೋದಕ್ಕೆ ಹೋಗಲ್ಲ. ವಿಡಿಯೋ ಮಾಡಿದೀವ, ಅಪ್ಲೋಡ್ ಮಾಡಿದೀವ, ಮುಗೀತು ನಮ್ ಕೆಲಸ ಅಂತ ವಿಡಿಯೋಗಳು ಮಾಡ್ತಾ ಇರ್ತಾರೆ. ನಾನ್ ಸುಮಾರು ವಿಡಿಯೋಗಳು ನೋಡಿದೀನಿ, ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ, ಆದ್ರೆ ಅದರಲ್ಲಿ ಥಂಬ್ನೈಲ್ ಏನು ಇರಲ್ಲ. ಹಂಗಾಗಿ ವ್ಯೂಸ್ ಕಡಿಮೆ ಬಂದಿರತ್ತೆ. ಅದಕ್ಕೆ ಥಂಬ್ನೈಲ್ ತುಂಬಾ ಇಂಪಾರ್ಟೆಂಟ್ ಆದ ಏನ್ ಹೇಳ್ತೀವಿ ಯೂಟ್ಯೂಬ್ ಅಲ್ಲಿ ಅದು ಒಂದು ಇಂಪಾರ್ಟೆಂಟ್. ಹಂಗಾಗಿ ಥಂಬ್ನೈಲ್ ನ ಆದಷ್ಟು ಥಂಬ್ನೈಲ್ ಮಾಡೋದನ್ನ ಕಲಿಬೇಕಾಗತ್ತೆ. ನೀವು ಯಾವ ವಿಷಯಕ್ಕೆ ವಿಡಿಯೋ ಮಾಡ್ತೀರೋ ಆ ವಿಷಯದ ಬಗ್ಗೆ ನೀವು ಆದಷ್ಟು ಕ್ರಿಯೇಟಿವಿಟಿ ಆಗಿ ಥಂಬ್ನೈಲ್ ನ ರೆಡಿ ಮಾಡಿ ಥಂಬ್ನೈಲ್ ನ ಅಪ್ಲೈ ಮಾಡೋದ್ರಿಂದಾನೇ ವ್ಯೂಸ್ ಇನ್ಕ್ರೀಸ್ ಆಗತ್ತೆ. ಸುಮಾರು ಜನ ಯೂಟ್ಯೂಬರ್ಸ್ ಎಲ್ಲ ಇದನ್ನೇ ಹೇಳೋದು, ಮಾಡಿ ಅಂತ. ಆದ್ರೆ ಅದನ್ನ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಏನು ಅನ್ನೋದು ಗೊತ್ತಿರಲ್ಲ. ನಾವು ಅದನ್ನ ಅಪ್ಲೋಡ್ ಮಾಡಿರಲ್ಲ. ಕಾರಣ ಅದಕ್ಕೆ ವ್ಯೂಸ್ ಕಡಿಮೆ ಬರ್ತಾ ಇರತ್ತೆ. ಮತ್ತೆ ಎರಡನೇ ಫಾಲ್ಟ್ ವ್ಯೂಸ್ ಕಡಿಮೆ ಬರೋದಕ್ಕೆ ಕಾರಣ ಏನಂದ್ರೆ ಒಳ್ಳೆ ಟೈಟ್ಲ್ ಕೊಟ್ಟಿರಲ್ಲ, ಡಿಸ್ಕ್ರಿಪ್ಷನ್ ಬರ್ದಿರಲ್ಲ, ಜೊತೆಗೆ ಟ್ಯಾಗ್ಸ್ ಹಾಕಿರಲ್ಲ, ಅಪ್ಲೋಡ್ ಮಾಡಿರ್ತೀರ ಅಷ್ಟೇ ವಿಡಿಯೋನ. ಹಂಗಾಗಿ ವ್ಯೂಸ್ ಬರಲ್ಲ. ನೀವು ಯಾವ ವಿಷಯದ ಬಗ್ಗೆ ಮಾಡಿದೀರಾ ಅಂತ ಟ್ಯಾಗ್ಸ್ ನ ಹಾಕಿದ್ರೇನೆ ಸರ್ಚ್ ಮಾಡಿದಾಗ ನಿಮ್ಗೆ ಸರ್ಚ್ ಲಿಸ್ಟ್ ಅಲ್ಲಿ ತೋರಿಸೋದು, ವ್ಯೂಸ್ ಬರೋದಕ್ಕೆ ಚಾನ್ಸಸ್ ಇರತ್ತೆ. ನೀವೇನು ಅದನ್ನ ಟ್ಯಾಗ್ಸ್ ಹಾಕದೆ, ಟೈಟ್ಲು ಹಾಕದೆ, ಡಿಸ್ಕ್ರಿಪ್ಷನ್ ಹಾಕದೆ ಅಪ್ಲೋಡ್ ಮಾಡಿದ್ರೆ ಯಾರು ನೋಡ್ಬೇಕು ವಿಡಿಯೋ, ಯಾವ ವಿಷಯಕ್ಕೆ ನೋಡ್ಬೇಕು? ಯೂಟ್ಯೂಬ್ ಅಲ್ಲಿ ಹೆಂಗ್ ಗೊತ್ತಾಗತ್ತೆ? ಜನ ಸರ್ಚ್ ಏನಂತ ಮಾಡ್ಬೇಕು? ಏನಿರಲ್ವಲ್ಲ. ಈಗ ಎಲ್ಲೋ ಒಂದು ಕಡೆ ಹೋಗ್ಬೇಕಂದ್ರೆ ಅದು ಜಾಗ ಗೊತ್ತಿದ್ರೆ ತಾನೇ ನಾವು ಇಂಥ ಕಡೆ ಹೋಗ್ಬೇಕು ಅಂತ ಹೋಗೋದಕ್ಕಾಗತ್ತ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅಷ್ಟೇ ಅಲ್ವಾ, ಬರೀ ಟೈಟ್ಲ್ ಹಾಕಿ ಏನೋ ಹಾಕಿದ್ರೆ ನೀವು ಹಂಗೆ ಅಪ್ಲೋಡ್ ಮಾಡ್ಬಿಟ್ರೆ ಸರ್ಚ್ ಮಾಡಿದ್ರೆ ಎಲ್ಲಿ ತೋರಿಸಲ್ಲ. ಹಂಗಾಗಿ ಟೈಟ್ಲು, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಪ್ರತಿಯೊಂದು ಇಂಪಾರ್ಟೆಂಟೇ. ಜೊತೆಗೆ ನಾನು ಹೇಳಿದ್ನಲ್ಲ ಥಂಬ್ನೈಲ್, ಆಗ್ಲಿಂದ ಹೇಳ್ತಾ ಇದ್ದೀನಿ ಥಂಬ್ನೈಲ್ ಅಂತ. ಥಂಬ್ನೈಲ್ ನ ಆದಷ್ಟು ಅಟ್ರಾಕ್ಟಿವ್ ಆಗಿ ಮಾಡೋದ್ರಿಂದ ವ್ಯೂಸ್ ಇನ್ಕ್ರೀಸ್ ಆಗೇ ಆಗತ್ತೆ. ಇದು ನನ್ನ ಅನುಭವದ ಮಾತು. ಸೊ ದಯವಿಟ್ಟು ವಿಡಿಯೋ ಮಾಡೋದ್ರ ಜೊತೆಗೆ ಈ ಥಂಬ್ನೈಲ್ ಅನ್ನೋದನ್ನ ಕ್ರಿಯೇಟ್ ಮಾಡೋದು ತುಂಬಾ ಸೂಕ್ತ. ಆದಷ್ಟು ಥಂಬ್ನೈಲ್ ನ ಕ್ರಿಯೇಟ್ ಮಾಡಿ ಥಂಬ್ನೈಲ್ ನ ಅಪ್ಲೈ ಮಾಡೋದ್ರಿಂದಾನೇ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ನೋಡಕ್ಕೆ 100% ಸತ್ಯವಾದ ಮಾತಿದೆ. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.